ಮತ್ತು ನಮ್ಮ ಉಸ್ತುವಾರಿಗಳಾದಂಥ ರವಿಕುಮಾರ್ ಅವರು ಅನೇಕರ ಸಮ್ಮುಖದಲ್ಲಿ ಇವತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನಿವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಳ್ಳಾರಿಯಲ್ಲಿ ಕುರುಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ರಣಕಾಲೆಯನ್ನು ಯಾವ ರೀತಿಯಲ್ಲಿ ಮಾಡಿದರೋ ಅದೇ ರೀತಿಯಲ್ಲಿ ಕೂಡ ಇವತ್ತು ಒಂದು ರೀತಿ ರಣಕಾಲೆಯನ್ನು ಮುಳುಗಿಸುವಂಥ ಕೆಲಸ ಆಗುತ್ತೆ. ಹಂಗಾಗಿ ಮೋದಿಜಿಯವರ ಸಂಕಲ್ಪ ಹತ್ತತ್ರ 400 ಸ್ಥಾನಗಳು ಗೆಲ್ಲಬೇಕು. ಈ 400 ಸ್ಥಾನಗಳಲ್ಲಿ ಬಳ್ಳಾರಿ ಸೇರಿದಂತೆ ಕರ್ನಾಟಕದಲ್ಲಿ ಕೂಡ 28 ಜಿಲ್ಲೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕಾಗಿದೆ. ಹಂಗಾಗಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ನರೇಂದ್ರ ಮೋದಿಜಿಯವರ ಏನು ಈ ಮಹಾ ಸುನಾಮಿಯಲ್ಲಿ ಬಹುಶಃ ಕಾಂಗ್ರೆಸ್ ಪಾರ್ಟಿ ಬೇರೆ ಸಮೇತ ಕೂಡ ಕಿತ್ತಾಕುವಂಥ ಕೆಲಸ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಇವತ್ತು ಈ ಸುನಾಮಿಯಲ್ಲಿ ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪಕ್ಷ ಕುಸ್ಕೊಂಡೋಗಂಥ ಕೆಲಸ ಆಗುತ್ತೆ, ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗೋಂಥ ಕೆಲಸ ಕೂಡ ಆಗುತ್ತೆ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಮುಂಬರುವಂಥ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾವುಟನ ಆರಿಸ್ಬೇಕನ್ನಂಥ ಕಾರಣದಿಂದ ಅನೇಕ ಚುನಾವಣೆಗಳಲ್ಲಿ ನಮ್ಮ 1999ರಲ್ಲಿ ಸುಷ್ಮಾ ಸ್ವರಾಜ್ ಸ್ಪರ್ಧೆ ಮಾಡಿ ಸೋತ ನಂತರ ಕೂಡ ಅನೇಕ ಚುನಾವಣೆಯಲ್ಲಿ ಹತ್ತತ್ರ 4-5 ಚುನಾವಣೆಗಳಲ್ಲಿ ಗೆಲ್ಲಿಸೋಂಥ ಕೆಲಸ ಈ ಭಾಗದ ಜನರು ಮಾಡಿದ್ದಾರೆ. ಹಂಗಾಗಿ ಇವತ್ತು ಸೂರ್ಯಚಂದ್ರ ಇರೋದೆಷ್ಟು ಸತ್ಯನೋ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗೋದು ಅಷ್ಟೇ ಸತ್ಯ. ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಈ ಅವಳಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಮುಲು ಅವರು ಗೆಲ್ಲೋದು ಕೂಡ ಅಷ್ಟೇ ಸತ್ಯ ಆಗಿರೋ ಕಾರಣ ಖಂಡಿತವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಜಾತಿಯನ್ನು ಮರೆತು ಎಲ್ಲ ಪಂಥಗಳನ್ನು ಮರೆತು ನಾವೆಲ್ಲರೂ ಕೂಡ ಒಂದೇ ಅನ್ನೋಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಈ ಚುನಾವಣೆಯನ್ನು ಎದುರಿಸೋಂಥ ಕೆಲಸ ಮಾಡ್ತೀವಿ. ಇವತ್ತು ರಾಮುಲು ಅವರು ಇವತ್ತು ಅನೇಕ ವಿಚಾರದಲ್ಲಿ ನನಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಈ ಜಿಲ್ಲೆಗಳಿಗೆ ಒಂದು ರೀತಿ ಜಸ್ಟಿಸ್ ಮಾಡಿದೆ ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಹಂಗಾಗಿ ಮುಂಬರುವಂಥ ದಿನಗಳಲ್ಲಿ ನಾವು ಅನೇಕ ಮಂದಿ ನನ್ನ ಸ್ನೇಹಿತರಂಥ ಜನಾರ್ದನ ರೆಡ್ಡಿಯವರು ಹಾದಿ ಸೇರಿಕೊಂಡು ನಮ್ಮೆಲ್ಲ ನಾಯಕರು ಸೇರಿಕೊಂಡು ಬಹುಶಃ ಇದು ನಾವೆಲ್ಲ ಕೂಡ ಚುನಾವಣೆ ತನಕ ಕೂಡ ಕಾಯಬೇಕಾಗಿದೆ. ಯಾಕಂದರೆ ಇವತ್ತು ಬಹುಶಃ ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿ ಇವತ್ತು ಇಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಾರ್ಟಿ ಅನ್ನೋಂಥದ್ದು ಇವತ್ತು ಈ ನಾವು ನೋಡ್ತಿದ್ದಲ್ಲ ಒಂದು ಕಾಲದಲ್ಲಿ ಭಾಳಷ್ಟು ಬಲಿಷ್ಠವಾದಂಥ ಪಾರ್ಟಿ. ಇವತ್ತು ಪರಿಸ್ಥಿತಿ ಏನಾಗಿದೆ, ಅಧರ್ಮ ಅಲ್ಲಿರೋ ಕಾರಣ ಇವತ್ತು ಆ ಪಾರ್ಟಿ ಡೇ ಬೈ ಡೇ ಭಾಳಷ್ಟು ಮಂದಿ ಪಾರ್ಟಿ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆಲಿ ಕೂಡ ಯಾರಿಲ್ಲ, ಪ್ರಧಾನಮಂತ್ರಿಗಳ ಅಭ್ಯರ್ಥಿಯಾಗಿ ಘೋಷಣೆ ಆಗಿಲ್ಲ. ಅಲ್ಲೇ ಕೂಡ ಅಯೋಮಯ ಪರಿಸ್ಥಿತಿಯಲ್ಲಿ ಅವ್ರು ನಂಬಿದಂಥ ಬಂದಂಥವರೆಲ್ಲ ಕೂಡ ಅದಿಯಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಅದಿಯಲ್ಲಿ ಯಾಕೆ ಬಿಟ್ಟು ಹೋಗ್ತಾರೆ ಅನ್ನೋಂಥ ಸಂದರ್ಭವನ್ನು ನಾವು ಮೆಲುಕು ಹಾಕಿದರೆ, ನಾವು ಅಧ್ಯಯನವನ್ನು ಮಾಡಿದರೆ ಬಹುಶಃ ಇವತ್ತು ಇಷ್ಟು ವರ್ಷಗಳ ಕಾಲ ಹತ್ತತ್ರ 60 ವರ್ಷ ಈ ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ ಆಳಿದೆ ಅಂತ ಹೇಳ್ಕೊಂಡು 75 ವರ್ಷಗಳ ನಂತರ ಅವಕಾಶ ಸಿಕ್ಕಿರೋದು ನಮ್ಗೆ ಒಂದು 10-15 ವರ್ಷ ಮಾತ್ರ ನಮ್ಮ ಪಾರ್ಟಿಗೆ ಅವಕಾಶ ಸಿಕ್ಕಿತ್ತು. ಅವಕಾಶ ಸಿಕ್ಕಂಥ ಟೈಮಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಹಂಗೆ ಅದೇ ರೀತಿಯಲ್ಲಿ ಕೂಡ ಇವತ್ತಿನ ಪ್ರಧಾನಮಂತ್ರಿಗಳಂಥ ಮೋದಿಜಿಯವರು ಕೂಡ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಇವತ್ತು ಭಾರತ ಇವತ್ತು 5ನೇ ಸ್ಥಾನದಲ್ಲಿದೆ. ಇವತ್ತು ಭಾರತ 5ನೇ ಸ್ಥಾನದಲ್ಲಿ ಇದ್ದಂಥ ಭಾರತ 1ನೇ ಸ್ಥಾನಕ್ಕೆ ಹೋಗಬೇಕಾದ್ರಿಗಿನ ಇವತ್ತು ಭಾರತದ ಸಲುವಾಗಿ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಜನರು ಕೂಡಿಕೊಂಡು ಈ ದೇಶವನ್ನು ಕಟ್ಟಂಥ ಕೆಲಸ ಮಾಡ್ತಾರೆ. ಬಹುಶಃ ಕಾಂಗ್ರೆಸ್ ಅವರು ಕೌರವರಾಗಿರೋ ಕಾರಣ ಅವತ್ತಿನ ಸಂದರ್ಭದಲ್ಲಿ ಏನೋ ಹೇಳಿದ್ರು, ಜನರು ಕೇಳಿದರು, ಪುನಃ ಅವ್ರಿಗೆ ಗೊತ್ತಾಗಿದೆ ಮೋಸ, ಅನ್ಯಾಯ, ದೇಶ ಕರಪ್ಷನ್ನು, ಭ್ರಷ್ಟಾಚಾರ ಇವೆಲ್ಲ ಕೂಡ ಜನರು ಸಹಿಸೋಕೆ ಹೋಗಲ್ಲ. ಹಂಗಾಗಿ ಜಾತಿಗಳ ಮಧ್ಯೆ ವಿಷವನ್ನು ಬಿತ್ತುವಂಥ ಕೆಲಸ ಇವೆಲ್ಲ ಕೂಡ ಜನರು ನೋಡಿರೋ ಕಾರಣ ಅವರು ಕೌರವರಾಗಿ ತಿರಸ್ಕಾರ ಮಾಡ್ತಾರೆ. ಪಾಂಡವರಾಗಿರೋ ಕಾರಣ ನರೇಂದ್ರ ಮೋದಿಜಿಯವರಿಗೆ ಮತ್ತು ಯಡಿಯೂರಪ್ಪರಿಗೆ ಕೈ ಬಲಪಡಿಸೋಂಥ ಕೆಲಸ ಮಾಡ್ತಾರೆ.